ನಾನವನಲ್ಲ, ನಾನಂತವನಲ್ಲ. ನಾನ್ ನೀಡಿದ ಹೇಳಿಕೆಗೆ ಕ್ಷಮೆ ಇರಲಿ ಎಂದು ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಯೂ-ಟರ್ನ್ ಹೊಡೆದಿದ್ದಾರೆ. ಇತ್ತೀಚೆಗೆ ಕಾಟನ್ ಪೇಟೆ ಸಿನಿಮಾ ಪ್ರೆಸ್ ಮೀಟ್ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ ನಾಯಕ ನಟರ ವಿರುದ್ಧ ತೀವ್ರ ಹರಿಹಾಯ್ದಿದ್ರು. ನಿರ್ದೇಶಕ ಪ್ರೇಮ್, ಅರ್ಜುನ್, ನಾಯಕ ನಟರಾದ ಪುನೀತ್ ರಾಜ್ಕುಮಾರ್, ಧ್ರುವ ಸರ್ಜಾ ಸೇರಿದಂತೆ ಇನ್ನಿತರರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಶ್ರೀನಿವಾಸ್ ಅವರ ಈ ಹೇಳಿಕೆಗೆ ಫ್ಯಾನ್ಸ್ಗಳು ಮತ್ತು ಸೆಲೆಬ್ರಿಟಿಗಳಿಂದ ವ್ಯಾಪಕ ಆಕ್ರೋಶ ಕೇಳಿಬಂದಿತ್ತು. ಕನಕಪುರ ಶ್ರೀನಿವಾಸ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರುಗಳು ಕೇಳಿಬಂದಿತ್ತು. ಈ ನಡುವೆ ಇದೀಗ ಕನಕಪುರ ಶ್ರೀನಿವಾಸ್ ತಮ್ಮ ಹೇಳಿಕೆಗೆ ಕ್ಷಮೆ ಯಾಚಿಸಿದ್ದಾರೆ. ಅಣ್ಣವರ ಕುಟುಂಬ ನನ್ನ ಪಾಲಿಗೆ ದೇವರ ರೀತಿ. ನಾನು ಬಾಯಿ ತಪ್ಪಿ ಕನ್ನಡ ನಟ ಮತ್ತು ನಿರ್ದೇಶಕರ ವಿರುದ್ಧ ಲಘುವಾಗಿ ಮಾತನಾಡಿದ್ದೇನೆ. ದಯವಿಟ್ಟು ಕ್ಷಮೆ ಇರಲಿ ಅಂತ ಮನವಿ ಮಾಡಿದ್ದಾರೆ. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷೆ ಜಯಮಾಲಾ ಅವರನ್ನ ಭೇಟಿ ಮಾಡಿ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ನಾನವನಲ್ಲ, ನಾನಂತವನಲ್ಲ ಅಂತ ಸ್ಪಷ್ಟೀಕರಣ ನೀಡಿ ಸಾರಿ ಕೇಳಿದ್ದಾರೆ. ಬನ್ನಿ ಸುದ್ದಿಗೋಷ್ಠಿಯಲ್ಲಿ ಇನ್ನೂ ಏನೇನು ಹೇಳಿದ್ರು ನೋಡೋಣ. ಶಿವರಾಜ್ ಕುಮಾರ್ ಇರ್ಬೋದು, ಅವ್ರು ನಮ್ಗೆ ಎಷ್ಟೋ ಸಹಾಯಗಳು ಮಾಡಿದ್ದಾರೆ. ನಮ್ಮ ಸ್ಕೂಲೆಲ್ಲ ಬಂದು ಓಪನ್ ಮಾಡಿಕೊಟ್ಟಿದ್ದಾರೆ. 5 ಸಿನಿಮಾ ಮಾಡಿದ್ದೀನಿ. ಅವ್ರು ಯಾವಾಗ ಅವ್ರ ಉಪಕಾರ ಗೀತಮ್ಮ ಅವ್ರದ್ದು ಇರ್ಬೋದು, ಅವ್ರದ್ದು ಅವ್ರ ಉಪಕಾರ ನಾವು ಯಾವಾಗೂ ಮರೆಯೋಂಗಿಲ್ಲ. ಏನೋ ಸಂದರ್ಭದಲ್ಲಿ ಏನೋ ಸಣ್ಣ ಪಣ್ಣ ಮಾತು ಏನಾರ, ನಾನು ಎಜುಕೇಟೆಡ್, ನಿಮಗೆಲ್ಲ ಗೊತ್ತು, ನಾನು ಓದಿಲ್ಲ, ಒಂದ್ಸಲ ಏನಿದೆ ಅದು ಹೇಳ್ಬಿಟ್ಟಿದ್ದೀನಿ. ಶಿವಣ್ಣ, ದಯವಿಟ್ಟು ನಿಮಗೆ ಕೈ ಮುದ್ದು ಕೊಡ್ತೀನಿ. ನಿಮ್ಮ ಪಿಕ್ಚರ್ ನಾವು ಇನ್ನೂ ಮಾಡಬೇಕು, ಇಷ್ಟೇ ಅಲ್ಲ, ಆಲ್ರೆಡಿ ನೀವು ಮಾಡಪ್ಪ ಅಂತ ಹೇಳಿದ್ದೀರಾ. ಅದು ನಾನು ಏನಾದ್ರು ತಪ್ಪಾಗಿ ಮಾತಾಡಿದ್ದೀರ ದಯವಿಟ್ಟು ತಪ್ಪು ಶಿವಣ್ಣವರೇ, ಗೀತಮ್ಮವರೇ, ನಾನು ಕೇಳ್ಕೊತೀನಿ. ಮತ್ತೊಂದು, ನಮ್ಮ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲರೂ, ಸಾರವಹಿಸಿ ಸಾರ್ ಇರ್ಬೋದು, ಎಲ್ಲ ಇರ್ಬೋದು, ನಿಮ್ಗೇನಾರ ಪುನೀತ್ ಬಗ್ಗೆ ನಾನು ಮಾತಾಡಿರೋದು ನಿಮ್ಗೇನಾರ ನೋವಿಸಿದೆ ನಾನು ದಯವಿಟ್ಟು ಸಂಕೊಡಿ. ತಪ್ಪಾಗೇನೋ ಅಂದ್ಬಿಟ್ಟಿದ್ದೀನಿ. ಹಣದ ಅವಶ್ಯಕತೆ ಇತ್ತು ನನಗೆ. ಪಿಕ್ಚರ್ ರಿಲೀಸ್ ಆಗಿಲ್ಲ, ನಿಮಗೆ ಗೊತ್ತು, 2 ವರ್ಷದಿಂದ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ. ಹಣ ಥಿಯೇಟ್ರೆಲ್ಲ ಅಡ್ವಾನ್ಸ್ ಕೊಟ್ಟರೆ ಸಿನಿಮಾ ಆಗ್ತೀನಿ ಅಂತವ್ರೆ. ಅದು ಆರ್ಟಿಸ್ಟ್ ಯಾರೂ ಇಲ್ಲ. ಆ ಇದರಿಂದ ನನ್ನ ಸಿನಿಮಾ ರಿಲೀಸ್ ಆಗಲಿ ಅಂತ ದುಃಖದಲ್ಲಿ ಹೇಳಿದ್ದೀನಿ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ, ಇದೊಂದೂ ಇಲ್ಲ. ನನ್ನ ಪಿಕ್ಚರ್ ರಿಲೀಸ್ ಆಗುತ್ತೆ. ದರ್ಶನ್ ನಮ್ಮ ಹೇಳ್ಬೇಕು ಮಾಸ್ ಹೀರೋ. ನಾನು ಫಸ್ಟು ಅವ್ರಿಗೆ ಜೊತೆಲಿ ಕುತ್ಕೊಂಡು ಹೊಸ ಗಟ್ಟಲೆ ನಾವು ಮಾಡಿರೋದು. ಅವ್ರೇನೋ ಕಾಸು ಪಾಪ ನಾನು ಶೂಟಿಂಗ್ ಇರೋದು ಕೇಳಿದೆ, ಪಾಪ ಕಷ್ಟ ಇರುತ್ತೆ ಏನೋ, ಕರ್ಸಿ ನಾನು ಕೊಡ್ತೀನಿ ಶ್ರೀನಿವಾಸ್ ಅವರೇ, ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು. ಆಯಿತು ಅಂತ ನಾನು ಬಂದ್ಬಿಟ್ಟೆ. ಅವರು ಪಾಪ ದುಡ್ಡು ಕೊಡಬೇಕು ಅಂತ ಅಂದಿದ್ದೀನಿ. ತಪ್ಪು ದರ್ಶನ, ನೀವು ಯಾವಾಗ ಬರ್ತೀರೋ ಬನ್ನಿ, ದೇವ್ರ ಒಳ್ಳೇದು ಮಾಡ್ತಾರೆ, ನೀವು ಬಂದೇ ಬರ್ತೀರಾ,